ಸಿಯೋಲ್ಕೋಟ್ ನಗರದಲ್ಲಿ ಕೊನೆಯ ವರ್ಷ. ಪ್ರೇಯಿಂಗ್ ಜಾನ್ ಹೈಡ್. ಅಧ್ಯಾಯ 8. 1909ನೇ ವರ್ಷದಲ್ಲಿ ತನ್ನ ಪವಿತ್ರ ಸೇವೆಯಲ್ಲಿ ತನ್ನನ್ನು ಆಧರಿಸಿ ಬಲಪಡಿಸಿ ಉತ್ತೇಜನಪಡಿಸಿ ತನ್ನನ್ನು ಬಲಪಡಿಸಿದ ಕ್ರಿಸ್ತನನ್ನು ಜಾನ್ ಹೈಡ್ರವರು ಕೃತಜ್ಞತೆಯಿಂದ ಸ್ತುತಿಸಿದರು. ದೇವರು ತನ್ನ ದಾಸನ ಹೃದಯವನ್ನು ವಿಶಾಲಪಡಿಸಿ ತನ್ನ ಪ್ರೀತಿಯ ಪ್ರವಾಹದಿಂದ ತುಂಬಿಸಿದನು. ಆತ್ಮಗಳನ್ನು ಆದಾಯ ಮಾಡುವ ಬಿಡುಗಡೆಯ ಸೇವೆಗೆಂದು ತಮ್ಮನ್ನು ಅರ್ಪಿಸಿಕೊಂಡ ಆತನ ದಾಸರಿಗೆ ತೃಪ್ತಿ ಇರುವುದೇ ಇಲ್ಲ. ಅದು ಅವರ ಜೀವಿತದ ಕೊನೆ ಉಸಿರು ಇರುವವರೆಗೂ ಮುಂದುವರಿಯುತ್ತಲೇ ಇರುವುದು. ಜಾನ್ ಹೈಡ್ರವರು ಬಹಳ ಆಸಕ್ತಿಯಿಂದ ದೇವರನ್ನು ಎಡೆಬಿಡದೆ ಹಿಡಿದುಕೊಂಡು ತನಗೆ ಇನ್ನೂ ಅಧಿಕವಾಗಿ ಆತ್ಮಗಳನ್ನು ಕೊಡಲೇಬೇಕೆಂದು ಮೊರೆಯಿಡಲು ಪ್ರಾರಂಭಿಸಿದರು. ಹೀಗೆ ಮುಂದುವರಿಯುತ್ತಾ ಹಲವಾರು ವಾರಗಳು ಪ್ರಾರ್ಥನೆಯನ್ನು ಮಾಡಿದರು ಎಂದು ತಿಳಿಯುತ್ತೇವೆ. ಅವರು ಕ್ರಿಸ್ತನ ಶ್ರಮ ಮರಣಗಳ ಧ್ಯಾನವನ್ನು ಮಾಡುತ್ತಾ ಗೆತ್ಸೆಮನೆ ತೋಟದ ಅನುಭವವನ್ನೇ ಬಯಸಿದರು. 1910ರಲ್ಲಿ ದೇವರು ತನ್ನ ದಾಸನನ್ನು ಇಡೀ ಭಾರತ ದೇಶಕ್ಕೆ ಸೇವೆಗಾಗಿ ಉಪಯೋಗಿಸಿದರು. ಅದೇ ಅವರ ಸಿಯೋಲ್ಕೋಟ ನಗರದ ಅವರ ಸೇವೆ ಕೊನೆಯದಾಯಿತು. ಆಗ ಅವರ ಹತ್ತಿರದ ಆಪ್ತ ಸ್ನೇಹಿತರು ಜೊತೆ ಸೇವಕರು ಅವರ ಪ್ರಾರ್ಥನಾ ಜೀವಿತವನ್ನು ಕುರಿತು ಬರೆದಿರುವ ಜೀವಿತದ ವಿವರಗಳು ನಮ್ಮನ್ನು ಆಶ್ಚರ್ಯಗೊಳಿಸಿ ಪರವಶಗೊಳಿಸುತ್ತವೆ. ಇವುಗಳ ಮೂಲಕವಾಗಿ ಪಾಪದ ಭಯಂಕರತೆಯನ್ನು ಕುರಿತು ಅವರು ಅನುಭವಿಸಿದ ಮನೋವೇದನೆ ಯಾತನೆಯನ್ನು ವಿವರಿಸಲು ಅಸಾಧ್ಯವಾಗಿದೆ. ಅದು ಮಾನವ ಜನಾಂಗದಲ್ಲಿ ನಡೆಯುವ ನಾಶನವನ್ನು ಕುರಿತು ಅವರ ಚಿಂತನೆಯನ್ನು ತಿಳಿಸುತ್ತದೆ. ಲೋಕದ ಪಾಪಗಳಿಗಾಗಿ ದುಃಖಿಸುತ್ತಿದ್ದರು. ಅವರ ಹೃದಯದಲ್ಲಿ ಈ ವಿಷಯವು ಯಾವಾಗಲೂ ಮುಳ್ಳಿನಂತೆ ಚುಚ್ಚುತ್ತಿತ್ತು. ಯೇಸುಕ್ರಿಸ್ತನ ಜೀವಿತವನ್ನು ಜಾನ್ ಹೈಡ್ರವರ ಜೀವಿತ ಪ್ರತಿಫಲಿಸುವಂತಿತ್ತು ಎಂದು ಜಾಪವಿರನ್ ಹೈಡ್ ಎಂಬ ಕೃತಿಯನ್ನು ಬರೆದ ಶ್ರೀಯುತ್ ಫ್ರಾನ್ಸಿಸ್ ಎ ಮೇಗಾ ಎನ್ನುವವರು ಹೇಳಿದ್ದಾರೆ. 1910ರಲ್ಲಿ ಸಿಯೋಲ್ಕೋಟ್ ನಗರದಲ್ಲಿ ಕೂಟವನ್ನು ಸಿದ್ಧಪಡಿಸಲು ಜಾನ್ ಹೈಡ್ರವರು ಉಪವಾಸದಿಂದಲೂ ಎಡೆಬಿಡದ ಪ್ರಾರ್ಥನೆಯಿಂದಲೂ ತಮ್ಮನ್ನು ಸಿದ್ಧಪಡಿಸಿಕೊಂಡರು. ಅವರು ಪಂಜಾಬ್ ಕೂಟದಲ್ಲಿ ಕುರುಬನಾದ ಕ್ರಿಸ್ತನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು 7 ವರ್ಷಗಳು ಕಳೆದವು. ದೇವರ ಮೇಲೆ ಅವರು ಇಟ್ಟ ಪ್ರೀತಿ ಭಕ್ತಿ ವಿಶ್ವಾಸದಿಂದ ತುಂಬಲ್ಪಟ್ಟು ಸಂಪೂರ್ಣ ಹೃದಯದಿಂದ ಅಂಗೀಕರಿಸಿದ ತ್ಯಾಗ ಮಾರ್ಗದಲ್ಲಿ ಅನೇಕ ಕುರಿಗಳು ಮಂದೆಯಲ್ಲಿ ಸೇರುವಂತೆ ನಡೆಸಿದರು. ವಿಶ್ರಾಂತಿ ಇಲ್ಲದೆ ನಿದ್ರೆ ಇಲ್ಲದೆ ಊಟವಿಲ್ಲದೆ ಅವರು ಮಾಡಿದ ಪ್ರಾರ್ಥನೆಗಳು ಅನೇಕ ಆತ್ಮಗಳು ರಕ್ಷಣೆ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದವು. ಇದರಿಂದ ಅವರ ಶರೀರವು ಬಲಹೀನವಾದಂತೆ ಕಂಡರೂ ಆತ್ಮದಲ್ಲಿ ದಿನೇ ದಿನೇ ಬಲ ಹೊಂದುತ್ತಿದ್ದರು. ಅವರು ದೇವರ ವಾಕ್ಯಗಳನ್ನು ಮಕ್ಕಳಿಗೆ ಸಾರುವಾಗ ಅವರಲ್ಲಿ ಉತ್ಸಾಹ ತುಂಬಿ ತುಳುಕುತ್ತಿತ್ತು. ಇದನ್ನು ಅನೇಕರು ಗುರುತಿಸಿದರು. ಕರ್ತನ ಮಾತುಗಳು ಅವರನ್ನು ರೂಪಾಂತರ ಪಡಿಸುತ್ತಿತ್ತೆಂದು ಹೇಳುವುದು ಸಮಂಜಸವಾದದ್ದು. ಪ್ರಾರ್ಥನೆಯಲ್ಲಿ ಅವರ ಭಾರದಲ್ಲಿ ನಾವು ಭಾಗಿಗಳಾಗುತ್ತಿದ್ದೆವು. ದೇವರು ಆತ್ಮಗಳಿಗಾಗಿ ತನಗಿದ್ದ ಭಾರವನ್ನು ಹೈಡ್ರವರ ಮೂಲಕ ಭಾರತದಲ್ಲಿರುವ ಸಭೆಯ ಮಕ್ಕಳಿಗೆ ಸಾರಿ ತಿಳಿಸುತ್ತೇನೆಂದು ನಾವು ನಂಬಿದ್ದೆವು ಎಂದು ತಿರುಗಿ ಫ್ರಾನ್ಸಿಸ್ ಎ ಮೇಗರವರು ಹೇಳುವುದನ್ನು ಕಾಣುತ್ತೇವೆ. ದಿನವೊಂದಕ್ಕೆ 4 ಆತ್ಮಗಳನ್ನು ನಿನ್ನ ಬಳಿಗೆ ನಡೆಸುತ್ತೇನೆಂದು ಪ್ರಾರ್ಥಿಸಿದರು ಹೈಡ್. ಯಾವುದಾದರೂ ಒಂದು ದಿನ 4 ಕುರಿಗಳನ್ನು ಮಂದೆಯಲ್ಲಿ ಸೇರಿಸಲಾಗದಿದ್ದರೆ ಅಂದು ಅವರು ಬಹಳ ದುಃಖಪಟ್ಟು ಕೊಳ್ಳುವುದುಂಟು. ಇದನ್ನು ಅವರು ತಮ್ಮ ಸ್ನೇಹಿತರೊಡನೆ ಹೇಳಿಕೊಂಡಿದ್ದರು. ಅಂಥ ಸಂದರ್ಭಗಳಲ್ಲಿ ಅವರು ತಪ್ಪಿಸಿದ ಮನೋಭಾವದಿಂದ ನಿದ್ರೆ ಉತ್ಸಾಹ ಎಲ್ಲವನ್ನು ಕಳೆದುಕೊಂಡು ವೇದನೆ ಪಡುತ್ತಿದ್ದುದುಂಟು. ತನ್ನ ಸೇವೆಯಲ್ಲಿ ಏನು ತಪ್ಪಾಗಿದೆ ಎಂದು ತಿಳಿದು ದೇವರಿಗೆ ತೃಪ್ತಿ ತರುವಷ್ಟು ಸೇವೆ ನನ್ನಿಂದ ಆಗುತ್ತಿಲ್ಲವಲ್ಲ ಎಂದು ದುಃಖಿಸುತ್ತಾ ದೇವರನ್ನು ನೋಡಿ, ರಕ್ಷಕನಾದ ಯೇಸುವೆ, ನಿನ್ನ ಸೇವೆಯಲ್ಲಿ ನೀನು ನನ್ನನ್ನು ಸಂಪೂರ್ಣವಾಗಿ ಆಶೀರ್ವದಿಸುವುದಕ್ಕೆ ಅಡ್ಡಿಯಾಗಿರುವ ನೀನು ನನ್ನಲ್ಲಿ ಕಾಣುವ ಪಾಪಗಳನ್ನು ಕ್ಷಮಿಸಿ ಆ ತಪ್ಪನ್ನು ನನಗೆ ತೋರಿಸು ಎಂದು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿದ್ದರು. ಆಗ ಅವರಿಗೆ ತಿಳಿಯುತ್ತಿದ್ದ ವಿಷಯ, ದೇವರನ್ನು ನಾನು ಸಾಕಾದಷ್ಟು ಸ್ತುತಿಸುತ್ತಿಲ್ಲ.
ಅದೇ ನನ್ನ ಸೇವೆಗೆ ಅಡ್ಡಿಯಾಗಿದೆ ಎಂದು ನೆನೆಸುತ್ತಿದ್ದರು. ದೇವರನ್ನು ಸ್ತುತಿಸುವುದು ಅತಿ ಅವಶ್ಯವಾದದ್ದು. ದೇವರನ್ನು ಯಾವಾಗಲೂ ಸ್ತುತಿಸಿ ಆರಾಧಿಸಿ ಆತನನ್ನು ಮಹಿಮೆಪಡಿಸಬೇಕೆಂದು ದೇವರು ವಾಕ್ಯವಾಗಿ ಸ್ಪಷ್ಟವಾಗಿ ಒತ್ತಿ ಹೇಳುತ್ತದೆ. ಅಪೊಸ್ತಲನಾದ ಪೌಲನು ಬರೆದಿರುವ ಪತ್ರಿಕೆಗಳಲ್ಲಿ ಇದನ್ನು ಓದುತ್ತೇವೆ. ಹೀಗೆ ಕ್ರಿಸ್ತನ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸಿ ದೇವರಿಂದ ಕ್ಷಮಾಪಣೆಯನ್ನು ಹೊಂದಿ ಆತನ ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ ಎಂಬ ನಿಶ್ಚಯದೊಂದಿಗೆ ಜಾನ್ ಹೈಡ್ರವರು ದೇವರನ್ನು ಆನಂದದಿಂದ ಸ್ತುತಿಸಿದರು. ಆತ್ಮಿಕವಾದ ಎಲ್ಲ ವರದಾನಗಳಿಗೂ ಮೂಲ ಕಾರಣನಾಗಿರುವ ನಮ್ಮ ದೇವರಾದ ಯೇಸು ಕ್ರಿಸ್ತನು ನಮಗೆ ಎಲ್ಲವನ್ನು ಕೊಡಲು ಶಕ್ತನು. ಆತನಿಂದಲೇ ನಾವು ಎಲ್ಲವನ್ನು ಕೇಳಿ ಹೊಂದಿಕೊಳ್ಳಬಹುದು. ಯೇಸು ರಕ್ಷಕನನ್ನು ಯಾವಾಗಲೂ ಸ್ತೋತ್ರ ಮಾಡಿ ಸ್ತುತಿಸುವ ಆತ್ಮನನ್ನು ನನಗೆ ಅನುಗ್ರಹಿಸು ಎಂದು ದೇವರನ್ನು ಹೈಡ್ರವರು ಬೇಡಿಕೊಳ್ಳುತ್ತಿದ್ದರು. ಇನ್ನು ತನ್ನ ಮಂದೆಯಲ್ಲಿ ಸೇರಿಸಲಿಕ್ಕಿರುವ ಕುರಿಗಳಿಗಾಗಿ ದೇವರನ್ನು ಸ್ತುತಿಸಿದರು. ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವ ದೇವರು ಅನೇಕ ಆತ್ಮಗಳನ್ನು ಕೊಡುತ್ತಾನೆಂಬ ಭರವಸೆ ಅವರಿಗಿತ್ತು. ತನ್ನ ಆಶೆಗಳನ್ನು ಪೂರ್ತಿಗೊಳಿಸುತ್ತಾನೆಂಬ ನಂಬಿಕೆ ಅವರಲ್ಲಿ ಹೆಚ್ಚಾಯಿತು. ಈಗ ಸಿಯೋಲ್ಕೋಟ್ ನಗರದಿಂದ ಬಿಡುಗಡೆ ಹೊಂದುವ ಸಮಯ ಬಂದಿತು. ಆತ್ಮಗಳ ಬಿಡುಗಡೆಯ ಕಾರ್ಯದಲ್ಲಿ ಹೈಡ್ರವರು ಆತನಿಗಾಗಿ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ಆತನ ಅನುಗ್ರಹದಿಂದ 7 ವರ್ಷಗಳು ಎಡೆಬಿಡದೆ ಸೇವೆ ಮಾಡಿದ್ದರಿಂದ ದೃಢವಾದ ಬಲವಾದ ಆಸ್ತಿವಾರವನ್ನು ಹಾಕಿದರು. ಇನ್ನು ದೇವರಿಂದ ಕರೆಯಲ್ಪಟ್ಟ ಆರಿಸಲ್ಪಟ್ಟ ಮಕ್ಕಳು ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುವರು. ಆ ಕೂಟದಲ್ಲಿ ಆತ್ಮದಾಪ್ತನಾದ ಕ್ರಿಸ್ತನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ ಎಂಬ ವಿಶ್ವಾಸ ಅವರಲ್ಲಿತ್ತು. ಆದರೆ ಸಹೋದರರಾದ ಜಾನ್ ಹೈಡ್ರವರಿಗೆ ಸಿಯೋಲ್ಕೋಟ್ ನಗರದಲ್ಲಿ 1910ನೇ ವರ್ಷವೇ ಕೊನೆಯ ವರ್ಷವಾಯಿತು ಎಂದು ಫ್ರಾನ್ಸಿಸ್ ಎ ಮೇಗಾ ರವರು ಹೇಳುತ್ತಾರೆ. ಆ 7 ವರ್ಷಗಳು ರಕ್ಷಕನಾದ ಯೇಸುಕ್ರಿಸ್ತನು ತನ್ನ ದಾಸನಾದ ಹೈಡ್ ಹಾಗೂ ಇತರ ಅವರ ಜೊತೆ ಸೇವಕರ ಮೂಲಕವಾಗಿಯೂ ಬಲವಾದ ಕ್ರಿಯೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಕತ್ತಲೆಯಿಂದ ಬಿಡುಗಡೆ ಹೊಂದಿ ತನ್ನ ಆಶ್ಚರ್ಯಕರವಾದ ಬೆಳಕಿನ ಕಡೆಗೆ ಬರುವಂತೆ ಅನುಗ್ರಹಿಸಿದನು. ಹೈಡ್ರವರ ಈ 7 ವರ್ಷಗಳ ಪ್ರಾರ್ಥನಾ ಜೀವಿತ ಹಾಗೂ ಸಿಯೋಲ್ಕೋಟ್ ನಗರದಲ್ಲಿ ನಡೆದ ಕೂಟಗಳು ದೇವರಿಗೆ ಮೆಚ್ಚುಗೆಯಾಯಿತು. ಆ ಸಭೆಗಳಿಂದ ಉಂಟಾದ ಉಜ್ಜೀವನದಿಂದ ತಿಳಿಯಬಹುದು. ಇನ್ನು ದೇವರು ಅವರನ್ನು ಬೇರೆ ಸಭೆಗಳಲ್ಲಿ ಭಾಗವಹಿಸುವಂತೆ ಕರೆದನು. ಕಲ್ಕತ್ತಾ, ಮುಂಬೈ ಇನ್ನು ಮುಂತಾದ ಭಾರತದ ಇತರ ದೊಡ್ಡ ದೊಡ್ಡ ನಗರಗಳಲ್ಲಿ ಉಜ್ಜೀವನ ಕೂಟಗಳು ಎಚ್ಚರವಾಗಿದ್ದು ಪ್ರಾರ್ಥಿಸುವುದು ಈ ಮುಂತಾದವುಗಳನ್ನು ನಡೆಸಲು ಕಳಿಸಲ್ಪಟ್ಟರು. ದೇವರಿಗಾಗಿಯೂ ಮಕ್ಕಳನ್ನು ಕ್ರಿಸ್ತನಿಗಾಗಿ ಆದಾಯಪಡಿಸುವುದಕ್ಕಾಗಿಯೂ ತನ್ನ ಜೀವಿತವನ್ನು ಸಂಪೂರ್ಣವಾಗಿ ಅರ್ಪಿಸಿ ತಮ್ಮ ಶರೀರ ಪ್ರಾಣವನ್ನು ಲೆಕ್ಕಿಸದೆ ಸೇವೆ ಮಾಡಿದ ದೊಡ್ಡ ದೊಡ್ಡ ಮಿಷನರಿಗಳಲ್ಲಿ ಜಾನ್ ಹೈಡ್ರವರು ಒಬ್ಬರು. ಧಾರಾಳವಾಗಿ ಬಿತ್ತುವವನು ಧಾರಾಳವಾಗಿ ಕೊಯ್ಯುತ್ತಾನೆ ಎಂಬ ವಾಕ್ಯದಂತೆ ಅವರ ಜೀವಿತ ಒಂದು ಮಾದರಿಯ ಜೀವಿತವಾಗಿತ್ತು. ಆಗ ಅವರಿಗೆ 47 ವರ್ಷ ಪ್ರಾಯ. ಅವರು ಬಹಳ ಬಲಹೀನರಾಗಿದ್ದಾಗಿಯೂ ಇನ್ನೂ ಕೆಲವು ವರ್ಷಗಳಾದರೂ ಸಿಯೋಲ್ಕೋಟ್ ನಗರದಲ್ಲಿ ಇನ್ನೂ ಕೆಲವು ವರ್ಷಗಳು ಸೇವೆ ಮಾಡಬಹುದಾಗಿತ್ತು. ಆದರೆ ದೇವರ ಚಿತ್ತವೇ ಬೇರೆಯಾಗಿತ್ತು. ಆತನ ಜ್ಞಾನವು ನಮ್ಮ ಗ್ರಹಿಕೆಗೆ ಮೀರಿದ್ದು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ.
ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.